ಹೊಳೆನರಸೀಪುರದಲ್ಲಿ ವಾಸ್ತು ದಿಕ್ಕು ದಿಸೆ ಎಲ್ಲ ಬದಲಾಗಿದೆ. 2024ರ ನಂತರ ವಾಸ್ತು ಬದಲಾಗಿದೆ ಅಂತ ಹೇಳಿ ಪ್ರೀತಮ್ ಗೌಡ ಮಾತಾಡಿದ್ದಾರೆ. ನಂತರ ಹೊಳೆನರಸೀಪುರದ ವಾಸ್ತು ದಿಕ್ಕು ದಿಸೆ ಎಲ್ಲ ಬದಲಾಗಿದೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಪರೋಕ್ಷ ವಾಗ್ದಾಳಿ ಮಾಡಿದ್ದಾರೆ ಪ್ರೀತಮ್ ಗೌಡ. ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ರಥಕ್ಕೆ ಸ್ವಾಗತ ಕೋರಿ ಮಾತಾಡೋ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಬಗ್ಗೆ ಪ್ರೀತಮ್ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ವಾಸ್ತು ಬದಲಿಸಿದ ಶ್ರೇಯಸ್ಗೆ ಶ್ರೇಯಸ್ ಪಟೇಲ್ಗೆ ಸಲ್ಲತ್ತೆ. ಹೊಳೆನರಸೀಪುರಕ್ಕೆ ಇದೀಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಈವರೆಗೆ ಕಾರ್ಯಕ್ರಮ ಇದ್ರೆ ಒಂದು ತೋಟದ ಮನೆಗೆ ಲೈಟಿಂಗ್ ಆಗ್ತಾ ಇತ್ತು, ಆದ್ರೆ ಈಗ ಇಡೀ ಹೊಳೆನರಸೀಪುರಕ್ಕೆ ಲೈಟಿಂಗ್ ಆಗ್ತಾ ಇದೆ. ಅದನ್ನ ನಾವು ನೋಡ್ತಾ ಇರಲಿಲ್ಲ ಅಂತ ಹೇಳಿ ರೇವಣ್ಣ ಹೆಸರೆತ್ತಲೇ ವಾಗ್ದಾಳಿ ಮಾಡಿದ್ದಾರೆ ಪ್ರೀತಮ್ ಗೌಡ್ರು. ನಂತರ ವಾಸ್ತು ದಿಶೆ ದಿಕ್ಕು ಎಲ್ಲ ಬದಲಾಗಿದೆ. ಶ್ರೇಯಸ್ಸರೊಂದಿಗೆ ಶ್ರೇಯಸ್ ಕೂಡ ಅಡಗಿದೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭುವನೇಶ್ವರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕೊಂಡು ಒಂದು ಫೋಟೋ ಮನೆಗೆ ಲೈಟ್ ಇಡೋದು, ಇದು ಹೊಳೆನರಸೀಪುರಕ್ಕೆ ಲೈಟ್ ಇಡೋ ಅಂತ ನಾನು ನೋಡಿರ್ಲಿಲ್ಲ. ಹಳೆಯ ಶ್ರೇಯಸ್ ಪಟೇಲ್ ಅವರ ಪ್ರಾಥಮಿಕ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದೆ. ಹೋಗುತ್ತೆ. ನಾನು ಒಂದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೀನಿ. ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ. ಸಚಿನ್ ಶೆಟ್ಟಿ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್ ಶೆಟ್ಟಿ, ರಾಜ್ಯದಾದ್ಯಂತ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಹಾಸನದಲ್ಲಿ ಹೀಗೆ, ಉತ್ತರ ಕರ್ನಾಟಕದಲ್ಲಿ ಹಾಗೆ. ಒಟ್ಟಾರೆ ಹಾಸನದ ಡೆವಲಪ್ಮೆಂಟ್ ಏನು? ಬಿಜೆಪಿಯ ಶಾಸಕರು ಕಾಂಗ್ರೆಸ್ನ ಬಿಜೆಪಿಯ ಮಾಜಿ ಶಾಸಕರು ಕಾಂಗ್ರೆಸ್ನ ಶಾಸಕರನ್ನ ಹೊಗಳೋದು, ಇದು ಯಾವ ರೀತಿ ರಾಜಕೀಯವಾಗಿ ಸಂದೇಶ ಕೊಡ್ತಾ ಇದೆ? ಇದು ಕೇವಲ ವೈಯಕ್ತಿಕನಾ ಸಚಿನ್? ಖಂಡಿತ ಪ್ರಣತ್, ನಿಜಕ್ಕೂ ಕೂಡ ಹಾಸನದಲ್ಲಿ ರಾಜಕಾರಣ ನಿಜಕ್ಕೂ ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು. ಆ ಒಂದು ಮೈತ್ರಿಗೆ ಹಾಸನದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರವರು ವಿರೋಧನೂ ಮಾಡಿದ್ರು. ಅಂದ್ರೆ ಏನು, ನಾನು ಯಾವ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡಿದ್ದೆ, ನನ್ನ ವಿರುದ್ಧ ಯಾವ ಕುಟುಂಬದವ್ರು ಬಂದು ಪ್ರಚಾರ ಮಾಡಿದ್ರು, ಅವರ ಮನೆಯವರಿಗೆ ನಾನು ಯಾವ ರೀತಿ ಸಪೋರ್ಟ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ರು. ಆದ್ರೆ ರೇವಣ್ಣ ವಿರುದ್ಧನೂ ಕೂಡ ಕಿಡಿಕಾರಿದ್ರು ಪ್ರೀತಮ್ ಗೌಡ್ರು. ಅದಾದ ಬಳಿಕ NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸ್ಕೊ ಬರೋದ್ರಲ್ಲಿ ಪ್ರೀತಮ್ ಗೌಡ್ರ ಪಾತ್ರ ಕೂಡ ಬಹಳಷ್ಟಿದೆ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆನೂ ಹೊಳೆನರಸೀಪುರದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ರೇವಣ್ಣ ವಿರುದ್ಧ ಗುಡುಗಿರ್ತಕ್ಕಂಥ, ಅಂದ್ರೆ ಹೊಳೆನರಸೀಪುರದಲ್ಲಿ ಹಿಂದೆ ಒಂದ್ ರೀತಿ ಉಸಿರು ಕಟ್ಟಿದ ವಾತಾವರಣ ಇತ್ತು, ಆದ್ರೆ ಈಗ ವಾತಾವರಣ ಇಲ್ಲ. ಒಳ್ಳೆ ಮನಸ್ಸಿರುವಂತವ್ರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇದೇ ರೀತಿ ಇವ್ರನ್ನ ಮುಂದಿನ ದಿನಗಳಲ್ಲೂ ಕೂಡ ಆಯ್ಕೆ ಮಾಡ್ಬೇಕು ಅನ್ನೋ ಒಂದು ಹೇಳಿಕೆನೂ ಕೂಡ ಕೊಟ್ಟಿದ್ರು. ಇದರಿಂದ ಎಲ್ಲ ಒಂದ್ ಕಡೆ ಪ್ರೀತಮ್ ಗೌಡ್ರು ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಬಿಜೆಪಿ ವಲಯದಲ್ಲಿ, ಅದೇ ರೀತಿ ಹಾಸನದ ರಾಜಕೀಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾದಂತೆ ನಿನ್ನೆ ಏನು ಕಾಂಗ್ರೆಸ್ನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವ್ರನ್ನ ಹೋಗಿರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲೂ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆನ ಕೊಟ್ಟಿರೋದ್ರಿಂದ ಪ್ರೀತಮ್ ಗೌಡ್ರ ನಡೆ ಈಗ ಸಾಕಷ್ಟು ಅನುಮಾನ ಮೂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.